ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತುಂಬಾ ಬೇಸಿಕ್ ಆಗಿರೋ ಚಿಕನ್ ದಮ್ ಬಿರಿಯಾನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಮಸಾಲ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಬಿಟ್ಕೋಬೇಕು. ನಾನಿವತ್ತೊಂದು 3/4 kg ಚಿಕನ್ನಷ್ಟು ಬಿರಿಯಾನಿ ಮಾಡ್ತಾ ಇರೋದು. ಅದಕ್ಕೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಫ್ರೈಡ್ ಆನಿಯನ್ಸ್, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್, ಅರಿಶಿನ, ಖಾರದ ಪುಡಿ, ಧನಿಯಾ ಪೌಡರ್, ಗರಂ ಮಸಾಲ, ಮೊಸರು, ಕೊತ್ತಂಬರಿ, ಪುದೀನ, 1 ಹೋಲ್ ಲೆಮನ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜೊತೆಲಿ ಆನಿಯನ್ಸ್ನ ಫ್ರೈ ಮಾಡಿ ಇಟ್ಕೊಂಡಿರೋ ಎಣ್ಣೆ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು 30 ಮಿನಿಟ್ಸ್ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಟ್ಬಿಡಬೇಕು. ಇನ್ನೊಂದು ಕಡೆ ನಾವೀಗ ರೈಸ್ ಕುಕ್ ಮಾಡ್ಲಿಕ್ಕೆ ಇಟ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಕಾದ್ಮೇಲೆ ಕಡೆ ಅದಕ್ಕೆ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಎರಡು ಹಾಕ್ಕೊಂಡು ಹೋಲ್ ಸ್ಪೈಸಸ್ ಇರುತ್ತಲ್ಲ ಬಿರಿಯಾನಿ ಮಸಾಲ ಅದನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಜೊತೆಲಿ 2 ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕೋಬೇಕು. ಎಲ್ಲನೂ ಚೆನ್ನಾಗಿ ಫ್ರೈ ಆದ ಮೇಲ್ಗಡೆ ಅಕ್ಕಿ ಬೇಯಲಿಕ್ಕೆ ಎಷ್ಟು ನೀರು ಬೇಕಲ್ವಾ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ನೀರು ಕುದಿ ಬಂದ ಮೇಲ್ಗಡೆ ರೈಸ್ನ ಆ್ಯಡ್ ಮಾಡ್ಕೋಬೇಕು. ರೈಸ್ಗೆ ಎಷ್ಟು ಸಾಲ್ಟ್ ರಿಕ್ವೈರ್ಡ್ ಇರುತ್ತೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ನೋಡಿ ಈಗ ನೀರು ಕುದಿ ಬರ್ತಾ ಇದೆ. ಈಗ ನಾನು ಇದಕ್ಕೆ ಮುಂಚೆನೇ ಒಂದು 30 ಮಿನಿಟ್ಸ್ ಮುಂಚೆನೇ ರೈಸ್ನ ನೆನೆಸಿಟ್ಕೊಂಡಿದ್ದೆ. ಆ ರೈಸ್ನ ಆ್ಯಡ್ ಮಾಡ್ಕೋಬೇಕು. ರೈಸ್ ಒಂದು 60 to 70% ಅಷ್ಟೇ ಕುಕ್ ಆಗಬೇಕು. ಇವತ್ತು ದಮ್ ಬಿರಿಯಾನಿನ ಕುಕ್ಕರಲ್ಲಿ ತೋರಿಸ್ತಾ ಇದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ಮೇಲ್ಗಡೆ ಏನು ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರ್ತೀವಲ್ಲ ಚಿಕನ್ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಚಿಕನ್ ಕಂಪ್ಲೀಟಾಗಿ ಕುಕ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಇನ್ನೊಂದು ಕಡೆ ರೈಸ್ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ನಾವು ಈ ರೈಸ್ನ ಸ್ಟ್ರೈನರಲ್ಲಿ ಬಸ್ತಿಟ್ಕೋಬೇಕು. ನೋಡಿ ಇವಾಗ ಈ ಕಡೆ ಚಿಕನ್ ಕೂಡ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಕುಕ್ ಆಗ್ತಾ ಇದೆ. ಈ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋತಾನೆ ಇರಬೇಕು. ನೋಡಿ ನೀರೆಲ್ಲ ಬಿಟ್ಕೊಂಡು ಆಯಿಲ್ ಕೂಡ ಸಪ್ರೇಟ್ ಆಗ್ತಾ ಇದೆ. ಈಗ ನಾನು ಸ್ವಲ್ಪ ಗೊಜ್ಜನ್ನ ತೆಗೆದಿಟ್ಕೋತಾ ಇದ್ದೀನಿ ಬಿಕಾಸ್ ಲೇಯರ್ ಮಾಡಲಿಕ್ಕೆ. ನಾನಿವಾಗ ಬಸ್ತಿಟ್ಕೊಂಡಿರೋ ರೈಸ್ನ ಒಂದು ಲೇಯರ್ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಪುದೀನ, ಕೊತ್ತಂಬರಿ ಮತ್ತು ಫ್ರೈಡ್ ಆನಿಯನ್ಸ್, ಫ್ಲೇವರ್ಗೋಸ್ಕರ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತೆ ಮೇಲ್ಗಡೆ ನಾವೇನು ಚಿಕನ್ ತೆಗೆದಿಟ್ಕೊಂಡಿರ್ತೀವಲ್ಲ ಗ್ರೇವಿ ಅದನ್ನು ಇನ್ನೊಂದು ಲೇಯರ್ ಹಾಕ್ಕೊಂಡು ಮತ್ತೆ ರೈಸ್ನ ಆ್ಯಡ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಒಂದು ಲೇಯರ್ ಫುಲ್ ರೈಸ್ ಹಾಕ್ಕೊಂಡು ಮೇಲ್ಗಡೆ ಪುದೀನ, ಕೊತ್ತಂಬರಿ, ಫ್ರೈಡ್ ಆನಿಯನ್ಸ್ನ ಸ್ವಲ್ಪ ಗಾರ್ನಿಷ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 1 ವಿಷಲ್ ಮಾಡಿಸ್ಕೊಂಡ್ರೆ
ಚಿಕನ್ ದಮ್ ಬಿರಿಯಾನಿ ರೆಡಿ ಟು ಸರ್ವ್. ತುಂಬಾ ಸಿಂಪಲ್ ರೆಸಿಪಿ ಇದು, ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಉದ್ದುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಟು ಗೆಟ್ ಮೋರ್ ರೆಸಿಪೀಸ್.